ವೆಲ್ಕಮ್ ಬ್ಯಾಕ್. ನಾಳಿನ ಹೈಕೋರ್ಟ್ ತೀರ್ಪು ಹಾಗೇನೆ ಶಾಂತಿ ಕಾಪಾಡೋ ನಿಟ್ಟಿನಲ್ಲಿ ಸಿಎಂ ಸೇರಿದಂತೆ ರಾಜಕೀಯ ನಾಯಕರು ಏನೇನು ಹೇಳಿದ್ದಾರೆ ಕೇಳೋಣ. ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮತ್ತು DDPI ಅವರಿಗೆ SP ಅವರಿಗೆ ಯಾವ್ಯಾವ ಸ್ಕೂಲು ಪ್ರಮುಖವಾಗಿರುವಂಥದ್ದು ಅಲ್ಲೆಲ್ಲ ಶಾಂತಿ ಸಭೆಯನ್ನು ಮಾಡಿ ಪೇರೆಂಟ್ಸ್ ಟೀಚರ್ ಸಭೆಯನ್ನು ಮಾಡಿ ಪ್ರಾರಂಭ ಮಾಡಬೇಕು, ಸೌಹಾರ್ದತೆ ವಾತಾವರಣ ಮೂಡಿಸಬೇಕು ಅಂತ ಹೇಳಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ. ನನಗೆ ವಿಶ್ವಾಸ ಇದೆ ನಾಳೆ 10ನೇ ತರಗತಿವರೆಗೂ ಅತ್ಯಂತ ಶಾಂತವಾಗಿ ಶಾಲೆಗಳು ನಡೀತದೆ. ಶಾಲಾ ಕಾಲೇಜುಗಳನ್ನು ಮೊದಲಿದ್ದ ಸ್ಥಿತಿಗೆ ಸೌಹಾರ್ದತೆಯ ಭಾವನೆಯಲ್ಲಿ ಶಾಂತಿಯುತವಾಗಿ ಮಕ್ಕಳು ವಿದ್ಯಾರ್ಜನೆಯನ್ನು ಮಾಡಬೇಕು. ಅದಕ್ಕೆ ಹೆಚ್ಚಿನ ಗಮನವನ್ನು ಕೊಡಬೇಕನ್ನುವಂಥದ್ದು ಫಸ್ಟ್ ನಮ್ಮ ಪ್ರಿಫರೆನ್ಸ್. ಮಿಕ್ಕಿದ್ದೆಲ್ಲ ಇನ್ವೆಸ್ಟಿಗೇಷನ್ ಏಜೆನ್ಸಿ ನೋಡ್ಕೊಳ್ಳಿ. ಶಾಲಾ ಕಾಲೇಜುಗಳನ್ನು ತೆರೀತಕ್ಕಂಥ ಸಂದರ್ಭದಲ್ಲಿ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೋಬೇಕು ಅಂತಕ್ಕಂಥದ್ದು ಸರ್ಕಾರದ ಮ್ಯಾನೇಜ್ಮೆಂಟ್ಗಳಿಗೇನಿದೆ. ಸರ್ಕಾರದ ಪ್ರಾಧ್ಯಾಪಕರುಗಳು, ಪ್ರಿನ್ಸಿಪಾಲ್ರುಗಳು ಈಗಿನ ಒಂದು ಸೂಕ್ಷ್ಮ ವಿಷಯಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ಕಾರಣಕ್ಕೂ ಅದು ಮುಂದೆ ಮತ್ತೆ ಕಳೆದ ವಾರದ ರೀತಿಯಲ್ಲಿ ಮುಂದುವರಿದೇ ಇರತಕ್ಕಂಥದ್ದಕ್ಕೆ ಸ್ವಲ್ಪ ಕ್ರಮಗಳನ್ನು ತೆಗೆದುಕೋಬೇಕು ಅಂತಕ್ಕಂಥದ್ದು ಹೇಳಕ್ಕೆ ಬಯಸ್ತೇನೆ. ಹಿಜಾಬ್ ಬೇಕೋ ಜಾಬ್ ಬೇಕು ಅಂತ ಕೇಳಿದ್ದೆ. ಇವತ್ತು ನಾನು ಕೇಳ್ತೀನಿ, ನಿಮಗೆ ಕಿತಾಬ್ ಬೇಕೋ ಹಿಜಾಬ್ ಬೇಕಾ? ನೋಡಿ, ಕಿತಾಬ್ ಹಿಂದೆ ಹೋದಂತಹವರು ಇವತ್ತು ಕಲ್ಪನಾ ಚಾವ್ಲಾ ಆಗಿದ್ದಾರೆ, ಸುನೀತಾ ವಿಲಿಯಮ್ಸ್ ಆಗಿದ್ದಾರೆ, ಶಕುಂತಳಾ ದೇವಿ ಆಗಿದ್ದಾರೆ, ಇವತ್ತು ಬಜೆಟ್ ಮಂಡಿಸ್ತಿರುವಂಥ ನಿರ್ಮಲಾ ಸೀತಾರಾಮನ್ ಆಗಿದ್ದಾರೆ. ಈ ಥರ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗಿದ್ದಾರೆ. ಹಿಜಾಬು ಅಂತ ಹೋಗ್ಬಿಟ್ಟು ನೀವು ಕಿತಾಬನ್ನು ಮರೆತು ಮಕ್ಕಳನ್ನ ಹೆರುವಂಥ ಮಷಿನ್ಗಳಾಗಬೇಡಿ. ನೀವು ಮುಖ್ಯವಾಹಿನಿಗೆ ಬರಬೇಕು. ಅದಕ್ಕೋಸ್ಕರ ಹಿಜಾಬಿಗಿಂತ ಕಿತಾಬ್ ಮುಖ್ಯ. ಅನ್ನೆಸೆಸರಿ ಸಮಸ್ಯೆಯನ್ನ ರಾಜ್ಯದಲ್ಲಿ ಹುಟ್ಟಾಕಿದ್ರಿಂದ, ಅನವಶ್ಯಕತೆಯಾಗಿ ಒಂದು ಪೊಲಿಟಿಕಲ್ ಪಾರ್ಟಿ ಒಳಗಡೆ ಬಂದಿದ್ರಿಂದ ಶಾಲೆಗಳನ್ನ ಕ್ಲೋಸ್ ಮಾಡುವಂಥದ್ದು, ಒಂದೆರಡು ದಿನ ಮನಸ್ಸುಗಳು ಸರಿ ಹೋಗ್ಲಿ ಅನ್ನುವಂಥ ಕಾರಣಕ್ಕೋಸ್ಕರ ನಿಂತಿರೋದು. ಚೀಫ್ ಜಸ್ಟಿಸು ಯಾವ ನಿರ್ಣಯವನ್ನು ಇಂಟ್ರೀಮ್ ಆರ್ಡ್ರಲ್ಲಿ ಕೊಟ್ಟಿದ್ದಾರೋ ಆ ನಿರ್ಣಯಕ್ಕೆ ಬದ್ಧವಾಗಿ ಎಲ್ಲ ಮಕ್ಕಳು ಇರ್ತಾರೆ, ಎಲ್ಲ ಶಾಲೆಗಳು ನಡೆಯುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ. ಇವತ್ತೇನು ವಿವಾದ ಇದೆ, ವಿವಾದಕ್ಕೆ ತೆರೆಯನ್ನು ಎಳಿಲಿಕ್ಕೆ ಭಾಳಷ್ಟು ಸ್ಪಷ್ಟ ನಿಲುವು ಸರ್ಕಾರ ತೊಗೊಂಡಿರುವಂಥದ್ದಿದೆ. ಅದೇ ದಿಕ್ಕಲ್ಲಿ ನಮ್ಮ ನ್ಯಾಯಾಲಯವು ಇಂಟ್ರೀಮ್ ಆರ್ಡ್ರನ್ನು ಕೊಟ್ಟಿರುವಂಥದ್ದಿದೆ. ಹಾಗಾಗಿ ಯಾವುದು ಗೊಂದಲ ಇಲ್ಲ, ಸಮಸ್ಯೆ ಇಲ್ಲ. ಇವ್ಯಾವುದೂ ಇಲ್ಲದ ಕಾರಣ ಭಾಳ ಸ್ಪಷ್ಟವಾಗಿ ಮುಂದೆ ಹೆಜ್ಜೆ ಹಾಕುವಂಥದ್ದಾಗುತ್ತೆ. ಯಾವ ಸಮಸ್ಯೆ ಇಲ್ಲದೆ ನಮ್ಮ ಸಮಾಜ ಎಂಥ ಸಮಸ್ಯೆಗಳು ಸವಾಲು ಬಂದ್ರೂ ಇಂಥೆಲ್ಲ ಸವಾಲುಗಳನ್ನ ಎದುರಿಸಿ ಮುಂದೆ ಸಾಗುವಂಥದ್ದಾಗುತ್ತೆ. ಎಲ್ಲ ನಾಯಕರ ಮಾತೊಂದೇ, ಶಾಂತಿ ಕಾಪಾಡಿ, ಯಾವುದೇ ಗದ್ದಲ ಗಲಾಟೆ ಮತ್ತೆ ಅದನ್ನು ಮುಂದುವರಿಸೋದು ಬೇಡ. ಮಕ್ಕಳ ಶಿಕ್ಷಣದ ದೃಷ್ಟಿಯಿಂದ ಯಾರು ಕೂಡ ಶಾಂತಿ ಕದಡುವಂತ ಕೆಲಸ ಮಾಡಬೇಡಿ ಅಂತ. ಫೈನ್, ಮತ್ತೆ ನಾನು ಚರ್ಚೆಯನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಜೊತೆ ರಹೀಂ ಉಚ್ಚಿಲ ಹಾಗೇನೆ ನಾಗರಾಜ್ ಸರ್ ಜಾಯ್ನ್ ಆಗಿದ್ರು. ನಾಗರಾಜ್ ಅವರೇ, ಈಗ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಈಗ ಡೈರೆಕ್ಟ್ ಆಗಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಅವ್ರು ಮೊನ್ನೆ ಮಾಧ್ಯಮದ ಮುಂದೆ ಬಂದು ಹೇಳಿದ್ರು. ವಿದ್ಯಾರ್ಥಿನಿರೋ ಹೌದು, ನಾವು ಅವ್ರ ಹತ್ರ ಹೆಲ್ಪ್ ತಗೊಂಡ್ವಿ ಅಂತಂದ್ರು. ಅಶಾಂತಿಗೆ ಅವರೇ ಕಾರಣ ಅಂತ ಒಂದು ಆರೋಪ, ಗಂಭೀರವಾದಂತ ಆರೋಪ ಇರುವಂತ ಈ ಟೈಮ್ನಲ್ಲಿ ಇವತ್ತಿನ ಶಾಂತಿ ಸಭೆಗೆ ಅವ್ರು ಹೋಗಿಲ್ಲ ಅಂದ್ರೆ ಕಾನೂನಲ್ಲಿ ಏನಾದ್ರೂ ಕ್ರಮ ಇದೆಯಾ ಸರ್? ಏನಾದ್ರೂ ಆಕ್ಷನ್ ತಗೊಳ್ಬಹುದಾ ಇಂಥದ್ದೊಂದು ಘಟನೆಗಳಾದಾಗ? ಇಲ್ಲ, ಈಗ ಶಾಂತಿ ಸಭೆಗೆ ಹೋಗಿಲ್ಲ ಅಂದ್ರೆ ಕ್ರಮ ಜರುಗಿಸ್ಲಿಕ್ಕೆ ಬರೋದಿಲ್ಲ. ಆದ್ರೆ ಹೂ ಇಸ್ ದಿ ಬ್ಲಾಕ್ ಶಿಪ್ ಅಂತ ಕಂಡುಹಿಡಿಬಹುದಲ್ವಾ? ಸಾಮಾನ್ಯರಿಗೆಲ್ಲ ಗೊತ್ತಾಗುತ್ತಲ್ವ ಯಾರಿಗೆ ಶಾಂತಿ ಬೇಕಾಗಿದೆ, ಯಾರಿಗೆ ಶಾಂತಿ ಬೇಕಾಗಿಲ್ಲ ಅಂತ. ಯಾರಿಗೆ ವಿಷಯಾಧಾರಿತವಾದಂತ ಒಂದು ಏನು ಅವರ ಒಂದು ಮೈಲೇಜ್ ತಗೊಳ್ಳಿಕ್ಕೆ ಬೇಕಾಗಿದೆ ಅಂತ ನಾನ್ ತಮಗೆ ಜ್ಞಾಪಿಸ್ಬೇಕಾದ್ರೆ, ನಾನು ಬೋಸ್ನಿಯಾದಲ್ಲಿ 2000 ಇಸ್ವಿನಲ್ಲಿ ಒಂದು ಪೀಸ್ ಕೀಪಿಂಗ್ ಟಾಸ್ಕ್ ಫೋರ್ಸ್ ಹೋಗಿದ್ದೆ, ಯುನೈಟೆಡ್ ನೇಷನ್ ಮಿಷನ್ಗೆ. ಅಲ್ಲಿ ಕೂಡ ಇದೇ ತರದ ಒಂದು ಡ್ರೆಸ್ ಕೋಡಿನ ಒಂದು ವಿಷಯದಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಶುರುವಾಯಿತು. ಸುಮಾರು 10 ವರ್ಷಗಳು ಬೇಕಾಯ್ತು ಅದನ್ನ ತಾಬಂದಿಗೆ ತರಬೇಕಾದ್ರೆ. ಇಂಟರ್ನ್ಯಾಷನಲ್ ಮಿಷನ್, ಯುನೈಟೆಡ್ ನೇಷನ್ ಮಿಷನ್ ಇಂದ ಇಂಟರ್ನ್ಯಾಷನಲ್ ಪೊಲೀಸ್ ಅಷ್ಟೇ ಅಲ್ಲ, ನ್ಯಾಟೋ ಫೋರ್ಸಸ್ ಹೋಗಿ ಅಲ್ಲಿ ಕೆಲಸ ಮಾಡುವಂತ ಪರಿಸ್ಥಿತಿ ಬಂತು. ಅಷ್ಟೊತ್ತಿಗಾಗ್ಲೇ 3 ಲಕ್ಷ ಜನ ತಮ್ಮ ಜೀವವನ್ನ ಅಮಾಯಕರು ತೆತ್ತಿದ್ರು. ಇದು ಬೇಕಾ ಅಂತ ಒಂದು ಪ್ರಶ್ನೆ ಮಾಡ್ಕೊಂಡ್ರೆ ನನಗೆ ಅನಿಸ್ತದೆ ಇದು ಇವಾಗ ಒಂದು ಸಣ್ಣ ಪ್ರಮಾಣದಲ್ಲಿ ಇದು ಹುಟ್ಟಾಕಿದ್ದಾರೆ. ಆದ್ರೆ ಇದನ್ನ ಬಿಟ್ರೆ ಮಾತ್ರ ಅದಕ್ಕಿಂತ ಮಿಗಿಲಾಗೆ ಆಗುತ್ತೆ ಅಂತ ನನಗೆ ಭಾವನೆ. ಆದ್ರಿಂದ ಟೆನಿ ಕಾಸ್ಟ್ ಯು ಮಸ್ಟ್ ನಿಪ್ ಇಟ್ ಇನ್ ದ ಬೆಡ್ ಟು ಸಿ ದಟ್ ಇಟ್ ವಿಲ್ ನಾಟ್ ಎಸ್ಕಲೇಟ್ ಟು ಎನಿ ಅದರ್ ಲೆವೆಲ್ ಅಂತ. ಈ ಲೆವೆಲ್ ಅಲ್ಲೇ ಇದನ್ನ ಮೊಟಕುಗೊಳಿಸ್ಬೇಕು, ಈ ಲೆವೆಲ್ ಅಲ್ಲೇ ಇದನ್ನ ಸರಿ ಮಾಡ್ಬೇಕು. ಇಲ್ಲ ಅಂದ್ರೆ ಇಟ್ ವಿಲ್ ಬಿಕಮ್ ವರ್ಸ್ ದ್ಯಾನ್ ದಿ ಬೋಸ್ನಿಯಾ ಅಂತ ನನಗೆ ಭಾವನೆ ಬರ್ತಾ ಇದೆ. ಅಲ್ಲಿ ಮಾಡಿದವನು ಯಾರು ಅಲ್ಲ, ಬಿನ್ ಲಾಡನ್. ಇಲ್ಲಿ ಇದೆ ಆ ತರ ಲಾಡನ್ಗಳು, ಮರಿ ಲಾಡನ್ಗಳು ಉಟ್ಕೊಂಡಿದ್ದಾರೆ ಏನೋ ಅಂತ ನನ್ನ ಭಾವನೆ. ಅಂತವರಿಗೆ ಮಾತ್ರ ಚುರುಕು ಮುಟ್ಟಿಸ್ಬೇಕು, ಒಳಗಡೆ ಹಾಕ್ಲೇಬೇಕು ಇಮಿಡಿಯೇಟ್ ಆಗಿ. ಇವತ್ತೇನು ಆಬ್ಸೆಂಟ್ ಆಗಿದ್ದಾರೆ ದಟ್ ಇಟ್ ಸೆಲ್ಫ್ ಫಿಕ್ಸ್ ಏನೋ ಇದು ದೇ ಆರ್ ಸಪೋರ್ಟಿಂಗ್ ಅಂತ. ಅವನಿಗೂ ಅವ್ರಿಗೆ ಏನು ಶಾಲೆಗೂ ಮತ್ತೆ ಅದಕ್ಕೆ ಏನು ಅವರಿಗೆ ಸಂಬಂಧ ಏನಿದೆ?
ಅವ್ರಿಗೇನಿದ್ರು ಹೋಗ್ಲಿ ನ್ಯಾಯಾಲಯದಲ್ಲಿ ಒಂದು ಆದೇಶನ ತರಲಿ. ಇವತ್ತು ನ್ಯಾಯಾಲಯ ಒಂದು ಆದೇಶನ ಕೊಟ್ಟಿದೆ ಮಧ್ಯಂತರ, ಅದನ್ನ ಪಾಲಿಸ್ತಾ ಇದ್ರೆ ಪೊಲೀಸರ ಕೆಲಸ ಇದೆ ಅದನ್ನ ಜಾರಿಗೊಳಿಸೋದು. ಜಾರಿ ಯಾವ ರೀತಿಗೊಳಿಸ್ಬೇಕು ಅವ್ರಿಗೆ ಎಲ್ಲ ರೀತಿಯ ಒಂದು ಅಧಿಕಾರ ಇದೆ. ಅದನ್ನ ಸದ್ಬಳಕೆ ಮಾಡಿಕೊಂಡು ಯಾವುದೇ ಒಂದು ದುರುದ್ದೇಶದಿಂದ ಅಲ್ಲ, ಅದನ್ನ ಬಳಸಿ ಅದನ್ನ ಕೆಲಸ ಮಾಡ್ಬೇಕು. ಮಕ್ಕಳ ಏನು ಅಡಾಲಿಸೆಂಟ್, ಈ ಮಕ್ಕಳ ಮನಸ್ಸನ್ನ ಕೆಡಿಸಿ ಯಾವ ರೀತಿಯಲ್ಲಿ ಅವರನ್ನ ದಾರಿ ತಪ್ಪಿಸಿ ಅವರ ಒಂದು ಬೇಳೆಕಾಳು ಬೇಯಿಸೋದನ್ನ ನೋಡ್ಕೊಳ್ತಾ ಇದ್ದಾರೆ, ಅದು ಎಲ್ಲರಿಗೂ ಜಾಹೀರಾಗಿದೆ. ಅದನ್ನ ಆದಷ್ಟು ಕಠಿಣ ಕ್ರಮ ಜರುಗಿಸಿನೇ ಬೇಗನೆ ಇದನ್ನ ತಾಬಂದಿಗೆ ತರಬೇಕು. ಅಲ್ಲಿ ತನಕ ಶಾಂತಿಯಿಂದ ಇರಿ ಅಂತ ನಾವು ನಮ್ ಕಡೆಯಿಂದ ರಿಕ್ವೆಸ್ಟ್ ಮಾಡೋದಷ್ಟೇ. ಶಾಂತಿಯಿಂದ ಅಂತ ಹೇಳಿ ಪಾಪ ಸರ್ಕಾರ ಪ್ರಯತ್ನ ಮಾಡಿ ಎಲ್ಲ ವರ್ಗಗಳ ಅಧಿಕಾರಿಗಳು ಪ್ರಯತ್ನ ಮಾಡಿದಾರಲ್ಲ, ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಹೇಳಿದೆ ಅವ್ರಿಗೆ ದಂಬಾಲಿ ಬಿಟ್ಟು ಅವ್ರನ್ನ ಕರ್ಕೊಂಡ್ಬಂದು ಶಾಂತಿ ಸಭೆಗೆ ಕರಿಬೇಕಾ, ಅಥವಾ ಅವರೇ ವಾಲಂಟಿಯರ್ ಆಗಿ ಬಂದು ಶಾಂತಿ ಸಭೆಯಲ್ಲಿ ಪಾಲ್ಗೊಂಡು ನಮ್ದೇನೇನ್ ತಪ್ಪಿದೆ ಬೇರೆಯವ್ರದ್ದೇನ್ ತಪ್ಪಿದೆ ಹೇಳ್ಕೊಂಡು ಅದನ್ನ ಸರಿ ಮಾಡುವಂತ ಕೆಲಸ ಮಾಡ್ಬೇಕಾ? ಅದನ್ನ ಬಿಟ್ಟು ಅವರು ಸಭೆಗೆ ಹೋಗೋದಿಲ್ಲ ಅಂತ ಹೇಳಿದ್ರೆ ಎಷ್ಟೊಂದು ಒಂದು ಅವರಿಗೆ ಮನಸ್ಥಿತಿ ಅಷ್ಟೇ ಅಲ್ಲ, ಅವರ ಧೋರಣೆ. ಓಕೆ, ರಹೀಂ ಉಚ್ಚಿಲ ಅವರೇ, ಈಗ ಇಂಥ ಮನಸ್ಥಿತಿಗಳಿಗೆ ತಿಳುವಳಿಕೆ ಅಥವಾ ಅರಿವು ಮೂಡಿಸೋ ಕೆಲಸ ಆಗ್ಬೇಕು. ಅವ್ರಿಗೆ ಇದೆಲ್ಲ ಗೊತ್ತಿಲ್ಲ ಅಂತಲ್ಲ. ಈಗ ಸಣ್ಣದಾಗಿ ಒಂದು ಕಿಡಿ ಹೊತ್ಕೊಳ್ತು, ಅದು ಜ್ವಾಲೆ ಸ್ವರೂಪ ಪಡ್ಕೊಂಡಿದೆ, ಇದ್ರಲ್ಲಿ ನಮ್ ಬೇಳೆ ಬೇಯಿಸ್ಕೊಳ್ಳೋಣ ಅಂತ ಕಾಯುವಂತ ಮನಸ್ಥಿತಿ. ಸರ್ ಒಂದು ನಿಮಿಷ ಸರ್ ಮಾತಾಡಿ. ಈಗ ಏನಂತ ಹೇಳಿದ್ರೆ, ಬಹುಶಃ ಇವತ್ತಿನ ಈ ಶಾಂತಿ ಸಭೆ ಆಗುವ ತನಕ ನಾವು ಗಮನಿಸಿರ್ಬೋದು, ತಮ್ಮ ಮಾಧ್ಯಮದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಈ ಒಂದು ವಿಚಾರದಲ್ಲಿ ರಾಜಕೀಯವನ್ನ ಮಾಡ್ಲಿಕ್ಕೆ ಹೋಗಿದೆ, ನಾವು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳಬೇಕು. ಆದ್ರೆ ಶಾಂತಿ ಸಂಧಾನ ಅಂತ ಹೇಳಿಕೊಂಡು ಶಾಂತಿ ಸಭೆಯಲ್ಲಿ ಎಲ್ಲಾ ಪಕ್ಷಗಳು ಎಲ್ಲ ವಿರುದ್ಧವಾದ ಸಿದ್ಧಾಂತಗಳು ಒಗ್ಗೂಡುವ ಮೂಲಕ ಇವತ್ತು ನಾಳೆ ಇದನ್ನು ಕೆಟ್ಟ ರೀತಿಯಲ್ಲಿ ಅಥವಾ ಇದನ್ನು ವಿಷಮ ರೀತಿಯಲ್ಲಿ ತೆಗೆದುಕೊಂಡು ಹೋಗತಕ್ಕಂತ ಮನಸ್ಥಿತಿಯ ವ್ಯಕ್ತಿಗಳಿಗೆ ಇವತ್ತು ಮರ್ಮಾಘಾತ ನೀಡಿದೆ. ಇವತ್ತು ಯಾರು ಬರ್ಲಿಲ್ಲ, ಯಾರು ಇವತ್ತು ಸಮಸ್ಯೆ ಹುಟ್ಟಾಗಬೇಕಂತೇಳಿ ಎಲ್ಲೋ ಒಂದು ಕಡೆ ಯೋಜನೆಯನ್ನು ಹಾಕ್ತಾ ಇದ್ದಾರೆ, ಎಲ್ಲಿ ಅಶಾಂತಿ ಆಗಬೇಕಂತೇಳಿ ತಂತ್ರಗಾರಿಕೆ ಹೂಡ್ತಾ ಇದ್ದಾರೆ, ಅವರೆಲ್ಲರೂ ಇವತ್ತಿನ ಮಾಧ್ಯಮವನ್ನು ನೋಡಿದಾಗ ಅವರಿಗೆ ಒಂದು ಗೊತ್ತಾಗುತ್ತೆ, ಯಾರೆಲ್ಲ ಈ ಒಂದು ವಿಚಾರದಲ್ಲಿ ವೈರುಧ್ಯವಾಗಿದ್ರು ಅವರೆಲ್ಲರೂ ಇವತ್ತು ಒಂದಾಗಿದ್ದಾರೆ. ಇವತ್ತು ಕರ್ನಾಟಕ ಸರ್ಕಾರದ ಪೊಲೀಸ್ ಇಲಾಖೆ ಒಂದಾಗಿದೆ, ಇವತ್ತು ಶಿಕ್ಷಣ ಸಂಸ್ಥೆಗಳು ಒಂದಾಗಿದೆ, ಇವತ್ತು ಸಾರ್ವಜನಿಕರು ಒಂದಾಗಿದ್ದಾರೆ, ಇವತ್ತು ವಿದ್ಯಾರ್ಥಿ ಸಮೂಹ ಒಂದಾಗಿದ್ದಾರೆ. ಇಷ್ಟು ದೊಡ್ಡ ಸಮೂಹ ನಾಳೆಯ ದಿವಸ ಪ್ರತಿರೋಧ ತೋರಿಸಿದ್ರೆ ಅಥವಾ ನಮ್ಮ ಬೇಳೆ ಬೇಯಿಸ್ಲಿಕ್ಕೆ ನಾಳೆ ನಾವೇನಾದ್ರೂ ಪ್ರಯತ್ನ ಮಾಡಿದ್ರೆ ಏನಾಗುತ್ತೆ ಅನ್ನತಕ್ಕಂಥ ಒಂದು ಸಂದೇಶ ಮುಖ್ಯಮಂತ್ರಿಯಿಂದ ಹಿಡಿದು ವಿರೋಧ ಪಕ್ಷದ ನಾಯಕರಿಂದ ಹಿಡಿದು ಬೇರೆ ಬೇರೆ ಪಕ್ಷದ ನಾಯಕರಿಂದ ಹಿಡಿದು ಪೊಲೀಸ್ ಅಧಿಕಾರಿಗಳಿಂದ ಹಿಡಿದು, ನಾನು ಅಲ್ಲಿ ಒಂದು SP ಅವರು ಆಡಿದಂತಹ ಒಂದು ಏನು ಮಾತಿದೆ ಅದನ್ನು ನಾನು ಅಭಿನಂದಿಸ್ತೇನೆ. ಅದರ ಜೊತೆಯಲ್ಲಿ ಒಂದು ಮಾತು ನಾನು ನೆನಪಿಸ್ಲಿಕ್ಕೆ ಇಚ್ಛೆ ಮಾಡ್ತಾ ಇದ್ದೇನೆ. ಅದೇ SP ಅವರು ಮಂಗಳೂರಿನಲ್ಲಿ ಹಿಂದೆ ಡೆಪ್ಟಿ ಕಮಿಷನರ್ ಆಗಿದ್ದಂತ ಸಂದರ್ಭದಲ್ಲಿ ಇಂತಹದೇ ಒಂದು ಘಟನೆ ಆಗುವ ಒಂದು ದಿವಸ ಹಿಂದೆ ಏನಾಯ್ತು ಅಂತ ಹೇಳಿದ್ರೆ 7 ಮಂದಿಯನ್ನ ಬಂಧಿಸಿದ್ರು. ಆ 7 ಮಂದಿ ಪೆಟ್ರೋಲ್ ಬಂಬ್ ಅಲ್ಲಿ ತಯಾರಿಸ್ತಾ ಇದ್ರು. ಆ ತಯಾರಿಸ್ತಾ ಇದ್ದನ್ನ ಬಂಧಿಸಿ ಯಾರಿಗೂ ಸುದ್ದಿಯನ್ನ ತಿಳಿಸ್ಲಿಲ್ಲ. ಹಾಗೆ ಅವರನ್ನು ಹಾಗೆ ಇಟ್ಟು ಮರುದಿವಸ ಏನು ಒಂದು ಮಂಗಳೂರಲ್ಲಿ ದೊಡ್ಡ ಒಂದು ಕಾರ್ಯಕ್ರಮ ಆಗ್ತಾ ಇತ್ತು, ಆ ಕಾರ್ಯಕ್ರಮ ಮುಗಿದು 5 ಗಂಟೆ ಹೊತ್ತಿಗೂ ರಿಲೀಸ್ ಮಾಡ್ಲಿಲ್ಲ. ಆ ಕಾರ್ಯಕ್ರಮ ಮುಗಿಸಿ ಎಲ್ಲರೂ ಮನೆಗೆ ಹೋದ ನಂತರ 7 ಮಂದಿಯನ್ನ ಬಂಧಿಸಿದ್ರು. ಆ 7 ಮಂದಿ ಆ ಕಾರ್ಯಕ್ರಮವನ್ನ ಇದು ಮಾಡಬೇಕಂತ ಒಂದು ಮತೀಯ ಸಂಘಟನೆ ಅಲ್ಲಿ ಕೆಲಸ ಮಾಡಿತ್ತು. ಅವರ ಹೆಸರು ಸಮೇತ ಇದೇ ಯಾರು ಆಗ ಇದ್ದಂತ ಬಾಬು ಅವರಿದೆಲ್ಲ ಅವರು ಜಗಜ್ಜಾಹೀರು ಮಾಡಿರುವಂತದ್ದು. ಸೊ ಈ ರೀತಿ ಹಲವಾರು ಕ್ರಮಗಳನ್ನ ಪೊಲೀಸ್ ಇಲಾಖೆ ತೆರೆಮರೆಯಿಂದ ಈಗಾಗಲೇ ತೆಗೆದಿದೆ ಅಂತ ನಾವು ಭಾವಿಸ್ತೇವೆ. ಯಾರು ನಾಳೆಯ ಕಾರಣಕರ್ತರು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಪೊಲೀಸರವರ ಫೈಲ್ ಅಲ್ಲಿ ಎಲ್ಲರ ಹೆಸರುಗಳು ಇದೆ. ಅಲ್ಲಿ ಪೊಲೀಸ್ ಅಧಿಕಾರಿ ಕೂತಿದ್ದಾರೆ, ಅವರಿಗೆ ಗೊತ್ತಿದೆ ಇಂಥದೆಲ್ಲ ಕೆಲಸಗಳು ಮಾಡಿದಾಗ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋದು ಎಲ್ಲವನ್ನ ಅವರು ಬಹಿರಂಗ ಪಡಿಸದೇ ಇದ್ರು ಕೂಡ ಬಹುಶಃ ನಾಳೆಯ ದಿವಸ ಯಾವುದಾದ್ರೂ ಒಂದು ಘಟನೆ ನಡೆದಾಗ ಯಾರಾದ್ರೂ ಒಬ್ರು ಸಾಕ್ಷಿ ಸಮೇತ ಬಂದಿಯಾದ್ರೆ ಅವರು ಜೀವಮಾನದಲ್ಲಿ ಇಂತಹ ಘಟನೆಗಳಿಗೆ ಕಾರಣಕರ್ತರ ಆಗಬಾರದು ಅನ್ನುವ ರೀತಿಯ ಒಂದು ಮರ್ಮಾಘಾತ ಮತ್ತು ಅವರಿಂದ ಮುಂದೆ ಇಂಥ ಯಾರಾದ್ರೂ ಆ ಅಶಿಸ್ತು ಮತ್ತು ಕಾನೂನನ್ನು ಹದಗೆಡಿಸುವ ಕೆಲಸವನ್ನು ಮಾಡ್ತಾರೆ ಅವರಿಗೊಂದು ದೊಡ್ಡ ಪಾಠ ಅಲ್ಲಿ ಆಗಬೇಕು ಅನ್ನೋ ರೀತಿಯಲ್ಲಿ ಬಹುಶಃ ಕರ್ನಾಟಕ ಸರ್ಕಾರ ಕೆಚ್ಚೆದೆಯಿಂದ ತಮ್ಮ ಕರ್ತವ್ಯವನ್ನು ನಿರ್ವಹಿಸದೆ ಪೊಲೀಸ್ ಅಧಿಕಾರಿಗಳಿಗೆ ಕೂಡ ಸೂಕ್ತವಾದ ಮಾರ್ಗದರ್ಶನ ಕೊಟ್ಟಿದೆ. ನಾಳೆ ದಿವಸ ಯಾವುದೇ ಅಹಿತಕರ ಘಟನೆಗಳಾಗುವುದಿಲ್ಲ. ನಾನು ಒಂದು ಆತಂಕವನ್ನ ನಾನು ಹೇಳತಕ್ಕಂಥದ್ದು, ನಾನೊಬ್ಬ ಮುಸಲ್ಮಾನ್ ಆಗಿ ನಾನು ಹೇಳತಕ್ಕಂಥದ್ದು, ಈಗ ನಾವು ಆಡಳಿತ ಮಂಡಳಿ ಆಯ್ತು ಅದಕ್ಕೆ ಒಪ್ಪುವುದಿಲ್ಲ, ಕಾರಣ ಇದೆ. ಯಾಕಂತ ಹೇಳಿದ್ರೆ ಆಡಳಿತ ಮಂಡಳಿ ವಿಶ್ವಾಸ ಇಲ್ಲ. ಸರ್ಕಾರ ಏನೋ ಒಂದು ಆದೇಶ ಕೊಟ್ಟಿದೆ ಅದನ್ನು ನಾವು ಒಪ್ಪುವುದಿಲ್ಲ, ಕಾರಣ ಏನು, ಅದು ಮಾಡಬಾರದು. ಸರ್ಕಾರದ ವಿರುದ್ಧ ಒಂದು ಪಕ್ಷದ ವಿರುದ್ಧ ಇಲ್ಲ.
ನ್ಯಾಯಾಲಯ ಆದೇಶ ಕೊಟ್ಟ ನಂತರವೂ ಪಾಲಿಸುವುದಿಲ್ಲ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡದಾದಂತ ಒಂದು ಸಂಸ್ಥೆ ಇಲ್ಲ ಭಾರತ ದೇಶದಲ್ಲಿ. ಅದನ್ನು ನಾವು ಒಪ್ಪುವುದಿಲ್ಲ ಅಂತ ಹೇಳಿದಾಗ ಈ ಮುಸ್ಲಿಂ ಸಮಾಜದ ಮೇಲೆ ಮುಸ್ಲಿಮೇತರ ಸಮಾಜ ಒಂದು ರೀತಿಯಲ್ಲಿ ವಕ್ರದೃಷ್ಟಿಯಲ್ಲಿ ನೋಡಿದಾಗ, ಮುಸ್ಲಿಂ ಸಮಾಜವನ್ನ ತಪ್ಪು ಕಲ್ಪನೆಯಿಂದ ನೋಡಿದಾಗ ಅದರಲ್ಲಿ ರಹೀಂ ಉಚ್ಚಿಲ್ ಅನ್ನುವ ಹೆಸರಿನ ನಾನು ಕೂಡ ಬರ್ತೇನೆ. ಕೋರ್ಟ್ ಆದೇಶ ನಾವು ಒಪ್ಕೊಳ್ತೀವಿ ಪಾಲಿಸ್ತೀವಿ ಅಂತ ಹೇಳ್ತಿದ್ದವರು ಮಧ್ಯಂತರ ಆದೇಶ ಬರ್ತಾ ಇದ್ದಂತೆ ರೆಡಿ ಇಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅವ್ರ ಉದ್ದೇಶ ಏನು, ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಇರಬಾರದು ಅನ್ನೋದು ಗೊತ್ತಾಗುತ್ತೆ. ಚರ್ಚೆಯನ್ನು ಮುಂದುವರಿಸ್ತೀನಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ.